ಈಗ ನೋಡಿ ಅಲ್ಲ ಒಳಗಡೆ ತಾವು ಗಮನಿಸಿರ್ಬೋದು, ಹಲವಾರು ಜನ ನಿಂತ್ಕೊಂಡಿದ್ದಾರೆ, ವಯಸ್ಸಾಗಿರೋರು ಇದ್ದಾರೆ, ಗರ್ಭಿಣಿ ಸ್ತ್ರೀಯರಿದ್ದಾರೆ, ಹಲವಾರು ಜನ ಕುತ್ಕೊಳಕ್ಕೆ ಆಗದಿರೋಂಥವ್ರು ನಿಂತ್ಕೊಂಡು ಗಂಟೆಗಳ ಗಟ್ಟೆ ಕಾಯೋ ಪರಿಸ್ಥಿತಿ ಇದೆ. ಇದಕ್ಕೆ ಮೂಲ ಕಾರಣ ಏನಂದ್ರೆ ಒಬ್ಬ ವೈದ್ಯಾಧಿಕಾರಿ ಇರುವಂಥದ್ದು. ಈಗ ಅಲ್ಲಿ ಕುಳಿತುಕೊಳ್ಳೋಕೆ ಆಸನದ ವ್ಯವಸ್ಥೆ ಕೂಡ ಇರ್ಲಿಲ್ಲಲ್ಲ ಕಳೆದ ಬಾರಿ ಬಂದಾಗ. ಅದೇ ರೀತಿ ನಾನು ತಿಳಿಸಿದ್ದೆ ತಮ್ಮ ಮಾಧ್ಯಮದವ್ರ ಮುಂದೆ ಈ ಒಂದು ಸಮಸ್ಯೆಗಳಿಗೆ ನಮ್ಮ ಜೈ ಫೌಂಡೇಶನ್ ಕಡೆಯಿಂದ. ಅದೇ ರೀತಿ ಕುಳಿತುಕೊಳ್ಳೋಕೆ ಆಸನ ವ್ಯವಸ್ಥೆಯನ್ನು ಕೂಡ ನಾನೀಗ ಇವತ್ತಿನ ದಿನ ನಾನು ಆಸ್ಪತ್ರೆಗೆ ನೀಡ್ತಾ ಇದ್ದೀನಿ. ಯಾಕಂದ್ರೆ ಅಟ್ಲೀಸ್ಟ್ ನಮ್ಮ ಕಡೆಯಿಂದ ಒಂದು ಚಿಕ್ಕ ಕೊಡುಗೆ ಹಾಸ್ಪಿಟಲ್ ಬರುವಂತ ಏನು ಆಸ್ಪತ್ರೆಗೆ ಬರುವಂತ ಏನು ಗರ್ಭಿಣಿ ಸ್ತ್ರೀಯರಾಗಿರ್ಬೋದು, ವಯಸ್ಸಾಗಿರೋರ್ಬೋದು, ಬಹಳಷ್ಟು ಸಮಯ ನಿಂತ್ಕೊಳಕ್ ಆಗಲ್ಲ. ಈಗ ನಾನು ಈಗ ಹೋದಾಗ ಕೂಡ ವೈದ್ಯರನ್ನ ಭೇಟಿ ಮಾಡಕ್ಕೆ ಅವ್ರು ಎಷ್ಟೋ ಒಂದು 20 ನಿಮಿಷ 30 ನಿಮಿಷ ಅರ್ಧ ಗಂಟೆಯಿಂದ ನಿಂತ್ಕೊಂಡಿದೀವಿ ಅಂತ ಹೇಳಿದ್ದಾರೆ. ಸೊ ಆ ತರ ಕುತ್ಕೊಳೋದಕ್ಕೆ ಸ್ವಲ್ಪ ವ್ಯವಸ್ಥೆ ಇರ್ಲಿ ಎಲ್ಲಾ ರೀತಿಯಲ್ಲೂ. ಈಗ ತಾವು ನೋಡಿರ್ಬೋದು, ಒಳಗಡೆ ಶೌಚಾಲಯ ಕೂಡ ಒಂದು ಕ್ಲೀನ್ನೆಸ್ ಇರ್ಲಿಲ್ಲ. ಹಂತವಾಗಿ ನಮ್ಮ ಕಡೆಯಿಂದ ಏನ್ ಮಾಡ್ಬೇಕು ಮಾಡ್ತೀವಿ. ನಾನು ಹೇಳ್ತಾ ಇರೋದು ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಈ ಸಮಸ್ಯೆಗಳನ್ನ ಏನು ಪರಿಹಾರ ಕಂಡುಕೊಳ್ಳೋಕೆ ಏನು ಕ್ರಮ ಕೈಗೊಂಡಿದ್ದಾರೆ ಅವ್ರನ್ನ ನೀವು ದಯವಿಟ್ಟು ಒಂದ್ಸಲಿ ಪ್ರಶ್ನೆ ಮಾಡಬೇಕಾಗುತ್ತೆ. ಶಾಸಕರಲ್ಲೂ ಕೂಡ ನಾನು ಮನವಿ ಮಾಡೋದೇನೆಂದ್ರೆ, ಒಂದು ಬಾರಿ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೇಟಿ ಕೊಡಿ. ಇಲ್ಲಿ ಆಶಾ ಕಾರ್ಯಕರ್ತರ ಸಮಸ್ಯೆ ಇರ್ಬೋದು, ಆ ರೋಗಿಗಳು ಬರ್ತಾ ಇದ್ರೆ ಅವ್ರ ಸಮಸ್ಯೆ ಇರ್ಬೋದು. ಕೇವಲ ಒಂದು ವೈದ್ಯಾಧಿಕಾರಿ ಇವತ್ತು ಇಲ್ಲಿನ ಎಷ್ಟೋ ಜನಕ್ಕೆ 400ರಿಂದ 500 ಜನ ಬರ್ತಾರೆ. ಈ 400ರಿಂದ 500 ಜನಕ್ಕೆ ಒಬ್ಬ ವೈದ್ಯಾಧಿಕಾರಿ ಎಷ್ಟು ನಿಮಿಷ ಎಷ್ಟು ಗಂಟೆಗಳಲ್ಲಿ ಅವ್ರು ಒಂದು ಚಿಕಿತ್ಸೆನ ನೀಡಕ್ಕಾಗುತ್ತೆ ಒಬ್ಬರ ಕೈಯಲ್ಲಿ? ನೋಡಿ, ನನಗೆ ಹಲವಾರು ಬಾರಿ ಬಹಳ ನಮ್ಮ ಆತ್ಮೀಯ ಸೋದರರು ಇಲ್ಲಿ ಕರೆ ಮಾಡಿದ್ರು, ಸರ್ ಇಲ್ಲಿ ಬಹಳಷ್ಟು ಸಮಸ್ಯೆ ಇದೆ, ತಾವು ಒಂದ್ಸಲಿ ಭೇಟಿ ಕೊಡಿ ಅಂತ ಹೇಳಿ. ನಾನು ಭೇಟಿ ಕೊಟ್ಟಾಗೆ ಇದು ವಸ್ತುಸ್ಥಿತಿ ಅರ್ಥ ಆಗಿದ್ದು. ಕಳೆದ ಬಾರಿ ತಾವು ಇದ್ರಿ ಮಾಧ್ಯಮ ಮಿತ್ರರು, ಏನೇನ್ ಸಮಸ್ಯೆಗಳಿದೆ ಆಶಾ ಕಾರ್ಯಕರ್ತರು ಕೂಡ ಅವ್ರ ಸಮಸ್ಯೆಗಳನ್ನ ತೋಡ್ಕೊಂಡಿದ್ದಾರೆ. ಯಾರು ಅವ್ರ ಪರವಾಗಿ ನಿಲ್ಲೋದು ಹೇಳಿ? ಈಗ ಅವ್ರ ಕೂಗು, ಅವ್ರ ನೋವು ಯಾರು ಅದನ್ನ ಕೇಳೋದು? ಇಲ್ಲಿ ಸರ್ಕಾರನೇ ಕಣ್ಮುಚ್ಕೊಳ್ತು. ಇವತ್ತು ಸಂಬಳ ಇಲ್ದಿರ ಏನು ಉಚಿತವಾಗಿ ಅವರು ಸೇವೆಯನ್ನು ಸಲ್ಲಿಸಬೇಕಾ? ಸಂಬಳಕ್ಕೆ ಅವ್ರು ಕೊಡೋ ಸಂಬಳನೂ ಕೂಡ ಅವರು ಏನು ಚುನಾವಣೆ ಪೂರ್ವ ಮಾತು ಕೊಟ್ಟಿದ್ರು ಅದು ಇಲ್ಲ. ಎಷ್ಟು ಮಾತು ಕೊಟ್ಟಿದ್ರಮ್ಮ ಚುನಾವಣೆ ಪೂರ್ವದಲ್ಲಿ? 10,000ನ? ಅಲ್ಲ, ಎಲ್ಲಾರ್ಗು ಬರ್ತಾ ಇದೆ ಜನಪ್ರತಿನಿಧಿಗಳಿಗೆ. ಹೊಟ್ಟೆ ತುಂಬಿರೋರ್ಗೆ ಇನ್ನೂ ಹೊಟ್ಟೆ ತುಂಬಿಸ್ತಾರೆ ಸರ್ ಸರ್ಕಾರ. ಈಗ ಚುನಾವಣೆ ಪೂರ್ವ ಏನ್ 10,000 ಹೇಳಿದ್ರಮ್ಮ ನಿಮ್ಗೆ? ಸರ್ ಇವಾಗ 5,000 ಬರ್ತಾ ಇದೆ. ನಮ್ಮ ಗ್ಯಾರಂಟಿ ಯೋಜನೆಗಳಲ್ಲಿ 3,000 ಜಾಸ್ತಿ. ನಾನು ಹೇಳೋದೇನಂದ್ರೆ, ಗಾಂಧಿ ಅವರು ಹೇಳಿದ್ರು, ಪ್ರಿಯಾಂಕಾ ಗಾಂಧಿ ಅವರು ಹೇಳಿರೋ ಮಾತು ಉಳಿಸ್ಕೊಂಡಿಲ್ಲ ಅವರು. ಇವತ್ತು ರಾಜ್ಯಾದ್ಯಂತ ಇದು ಕಾರ್ಯಕರ್ತರ ಕೂಗು ಬಹಳಷ್ಟಿದೆ. ಹೌದು, ಇನ್ನ ಒಂದು ಸರ್, ಮತ್ತೆ ಕೇಂದ್ರಗಳಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಬಹುಶಃ ಇದು ಮಂಚನಹಳ್ಳಿನೇ ಅಲ್ಲ, ಮುಂದೆ ನನಗೆ ಈಗ ಬರ್ತಾ ಕೂಡ ನಮ್ಮ ಸ್ನೇಹಿತರು ಕರೆ ಮಾಡಿದ್ರು, ಮಂಡಿಕಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಅದೇ ರೀತಿ ಪೆರೇಸಂದ್ರದಲ್ಲೂ ಕೂಡ ಹಲವಾರು ಸೌಕರ್ಯಗಳ ಕೊರತೆ ಇದೆ, ತಾವು ಒಂದ್ಸಲಿ ಭೇಟಿ ಕೊಡಿ ಅಂತ. ಈಗ ನಾನು ಇಲ್ಲಿ ಭೇಟಿ ಕೊಟ್ಟಾಗ ನಾನು ಲ್ಯಾಬ್ ಟೆಕ್ನಿಷಿಯನ್ ಏನಿದ್ದಾರೆ ಅವ್ರ ಹತ್ರ ಬಳಿ ಹೋದಾಗ ಫ್ರಿಡ್ಜ್ ಒಂದೇ ಇತ್ತು. ಅದರಲ್ಲಿ ಏನು ಅವಶ್ಯಕತೆಗೆ ಮೀರಿ ತುಂಬಿಸುವಂತ ಒಂದೇನು ದಾಸ್ತಾನುಗಳಾಗಿರ್ಬೋದು, ಔಷಧಿಗಳಾಗಿರ್ಬೋದು ಅಥವಾ ರಕ್ತ ಮಾದರಿಗಳಾಗಿರ್ಬೋದು, ಅದಕ್ಕೆ ಫ್ರಿಡ್ಜಿನ ಒಂದು ಅವಶ್ಯಕತೆ ಇದೆ ಅಂತ ಹೇಳಿದ್ರು. ಅದೇ ರೀತಿ ನಾವು ಕೂಡ ಮಾತು ಕೊಟ್ಟಿದ್ವಿ. ಅದೇ ರೀತಿ ಒಂದು ಫ್ರಿಡ್ಜನ್ನು ಕೂಡ ನಾವೀಗ ನಮ್ಮ ಜೈ ಫೌಂಡೇಶನ್ ಸಂಸ್ಥೆ ಕಡೆಯಿಂದ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಂಚನಹಳ್ಳಿಗೆ ಒಂದು ಕೊಡುಗೆಯಾಗಿ ನೀಡ್ತಾ ಇದ್ದೀವಿ. ಅದೇ ರೀತಿ ಚೇರ್ಗಳು ಕೂಡ ಅವಶ್ಯಕತೆ ನಾನೇ ಕಂಡೆ, ಯಾರು ಕೇಳಲಿಲ್ಲ. ಇಲ್ಲಿ ಚೇರ್ಗಳ ಅವಶ್ಯಕತೆ ಇದೆ, ಯಾಕಂದ್ರೆ ನಿಂತ್ಕೊಂಡಿರ್ತಾರೆ ಬಹಳಷ್ಟು ಜನ, ನೋಡಿದಾಗ ನಮಗೆ ನೋವಾಯ್ತು. ಅದಕ್ಕೋಸ್ಕರ ಚೇರ್ಗಳು ಕೂಡ ವ್ಯವಸ್ಥೆ ಮಾಡಿದ್ದೀವಿ. ಈಗ ಇನ್ನ ಸಮಸ್ಯೆಗಳು ಪಟ್ಟಿ ಮಾಡಿ ಇವತ್ತು ನಾನು ಅವರ ವೈದ್ಯರೊಂದಿಗೆ ಚರ್ಚೆ ಮಾಡಿ ಆಶಾ ಕಾರ್ಯಕರ್ತರ ಸಮಸ್ಯೆ ಒಂದು ಕಡೆ, ಅದ್ರ ಜೊತೆಗೆ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಯಾಕಂದ್ರೆ ಇನ್ನ ಹೊಸ ಕಟ್ಟಡ ಏನಿದೆ ಅದನ್ನ ಯಾವಾಗ ಶಂಕುಸ್ಥಾಪನೆ ಆಗಿ ಅದು ಜನಗಳ ಸೇವೆಗೆ ಅರ್ಪಿತವಾಗುತ್ತೆ ಅಂತ ಅದು ದೇವರಿಗೆ ಗೊತ್ತಾಗ್ಬೇಕು. ಅದಾಗೋವರೆಗೂ ಕೂಡ ಇಲ್ಲಿ ಯಾರು ಕೂಡ ವೇಟ್ ಮಾಡೋದಕ್ಕಾಗಲ್ಲ. ಪ್ರತಿನಿತ್ಯ 400-500 ಜನ ಬರ್ತಾ ಇರ್ತಾರೆ. ಅವ್ರಿಗೆ ಅವಶ್ಯಕತೆ ರೀತಿಯಲ್ಲಿ ಸರ್ಕಾರಿ ಆಸ್ಪತ್ರೆಗಳನ್ನ, ಸರ್ಕಾರಿ ಆರೋಗ್ಯ ಕೇಂದ್ರಗಳನ್ನ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನ ನಂಬ್ಕೊಂಡ್ ಬರುವಂತದ್ದು ಏನಂದ್ರೆ, ನಮ್ಗೆ ಸೂಕ್ತ ಒಂದು ಅವಶ್ಯಕತೆ, ಬಡವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಆರೋಗ್ಯ ಸೇವೆ ಸಿಗುತ್ತೆ ಅಂತ. ಇಲ್ಲಿ ಸೂಕ್ತವಾದ ಆರೋಗ್ಯ ಸೇವೆ ಒಂದು ಲಭ್ಯ ಇಲ್ಲ ಅಂತ ಹೇಳಿದ್ರೆ ಅವ್ರು ಇನ್ನೆಲ್ಲ ಹೋಗ್ಬೇಕಾಗುತ್ತೆ ಬಡವರು. ಅದಕ್ಕಾಗಿ ನಮ್ಮ ಕೈಲಾಗಿದ್ದ ಸೇವೆ ನಾವು ಮಾಡ್ತಾ ಇದೀವಿ. ಅದೇ ರೀತಿ ಮಂಚನಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಸದಾ ನಮ್ಮ ಸೇವೆ ಜೊತೆಲಿ ನಿಂತಿರ್ತೀವಿ. ಜೊತೆಗೆ ಆಶಾ ಕಾರ್ಯಕರ್ತದ ಏನಿದೆ ಅವ್ರ ಮನವಿ ತಗೊಂಡು ನಾನು ಅವ್ರ ಪರವಾಗಿ ಆರೋಗ್ಯ ಸಚಿವರುಗಳಲ್ಲೂ ಕೂಡ ಹಾಗೂ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಕೂಡ ಭೇಟಿ ಕೊಟ್ಟು ಈ ಕೂಡಲೇ ಇದನ್ನ ಬಗೆಹರಿಸಬೇಕು ಅಂತ ಹೇಳಿ ಕೂಡ ನಾನು ಮನವಿ ಪತ್ರನ ಕೊಟ್ಟು ಆಗ್ರಹನ ಕೂಡ ಮಾಡ್ತೀನಿ. ಧನ್ಯವಾದ. ಏನು ಆಶಾ ಕಾರ್ಯಕರ್ತರು ಅವ್ರ ನೋವನ್ನು ಹಂಚ್ಕೊಂಡಿದ್ದಾರೆ ತಮ್ಮ ಮಾಧ್ಯಮಗಳ ಮುಂದೆ. ಈ ಆಶಾ ಕಾರ್ಯಕರ್ತರ ಕೂಗು ಇಡೀ ರಾಜ್ಯದಲ್ಲಿ ಬಹಳಷ್ಟಿದೆ. ಇದು ಸರ್ಕಾರಕ್ಕೆ ಕೇಳಿಸ್ತಾ ಇಲ್ಲ ಅನ್ನೋದು ನನ್ನ ಭಾವನೆ. ಯಾಕಂದ್ರೆ ಕಳೆದ ಬಾರಿ ಕೂಡ ನಾನು ಭೇಟಿ ಕೊಟ್ಟಾಗ ಅವ್ರ ನೋವುಗಳನ್ನ ನಮ್ಮ ಹತ್ರ ತೋಡ್ಕೊಂಡಿದ್ರು. ಅವ್ರಿಗೆ ಆ ಒಂದು ನೋವಿಗೆ ಸ್ಪಂದಿಸೋರು ಯಾರೂ ಇಲ್ಲ ಇಲ್ಲಿ. ನಾನು ಸಂಬಂಧಪಟ್ಟ ಜನಪ್ರತಿನಿಧಿಗಳನ್ನ ನಾನು ಮನವಿ ಮಾಡೋದೇನೆಂದ್ರೆ, ಮಾನ್ಯ ಶಾಸಕರು ಕೂಡ ಇಲ್ಲಿ ಒಂದ್ಸಲಿ ಭೇಟಿ ಕೊಟ್ಟಾಗ ಇಲ್ಲಿನ ಪರಿಸ್ಥಿತಿ ಅರ್ಥ ಆಗುತ್ತೆ. ಈಗಾಗಲೇ ನಾನು ಒಳಗಡೆ ಹೋದಾಗ ಅಲ್ಲಿನ ವಾತಾವರಣ ನೋಡಿದಾಗ ನನ್ಗೆ ಬಹಳ ನೋವಾಯ್ತು. ಯಾಕಂದ್ರೆ ಅವರು ಹಲವಾರು ವರ್ಷಗಳಿಂದ, ಈಗ ನಮ್ಮ ತಾಯಿಯವರು ಹೇಳ್ದಂಗೆ ಅವರು ಹಲವಾರು ವರ್ಷಗಳಿಂದ ಇಲ್ಲಿ ಸೇವೆ ಸಲ್ಲಿಸ್ಕೊಂಡ್ ಬರ್ತಾ ಇದ್ದಾರೆ. ಅವರು ಕುಟುಂಬಗಳನ್ನ ತೊರೆದು ಇವತ್ತು ಸಮಾಜಕ್ಕೆ ಒಂದು ಒಳ್ಳೇದಾಗ್ಬೇಕು ಅಂತ ಆಶಾ ಕಾರ್ಯಕರ್ತರು ಏನು ಇವತ್ತು ಪಣ ತೊಟ್ಟು ಸಂಕಲ್ಪದಿಂದ ಮಾಡ್ತಾ ಇದ್ದಾರೆ ಇಲ್ಲಿ ಆರೋಗ್ಯ ಸೇವೆಗಳನ್ನ.
ಅದನ್ನ ಗುರುತಿಸಿ ಸರ್ಕಾರ ಸಂಬಳಗಳನ್ನು ಕೂಡ ಸರಿಯಾಗಿ ಕೊಡದೆ ಅವರು ಚುನಾವಣಾ ಪೂರ್ವದಲ್ಲಿ ಹಲವಾರು ಆಶ್ವಾಸನೆಗಳು ಕೊಟ್ಟಿದ್ರು. ಆಶಾ ಕಾರ್ಯಕರ್ತರಿಗೆ ಸೂಕ್ತವಾದ ರೀತಿಯಲ್ಲಿ ಒಂದು ಸಂಬಳವನ್ನು ಕೊಡೋದು, ಅವ್ರಿಗೇನು ಮಾತನ್ನು ಕೂಡ ಪ್ರಾಮಿಸನ್ನು ಕೂಡ ಮಾಡಿದ್ರು, ಅದು ಯಾವುದೂ ನೆರವೇರಿಸಿಲ್ಲ. ಅವರ ಕೂಗು ಇವತ್ತು ತಾಯಿಯವರು ಹೇಳಿದ್ರು, ಅವರು ಮಂಚನಹಳ್ಳಿ PSC ಒಂದು 22 ಜನ ಇದ್ದಾರೆ ಆಶಾ ಕಾರ್ಯಕರ್ತರು, ಅದಕ್ಕೂ ಜಾಸ್ತಿ ಜನ ಕೂಡ ಇರ್ಬೋದು, 23 ಜನ. ಈಗ ಅವ್ರು ಬಂದ್ರೆ ಅವ್ರು ಬೆಳಗ್ಗೆ ಅವರು ಓಡಾಟದ ವೆಚ್ಚಗಳು, ದಿನನಿತ್ಯದ ವೆಚ್ಚಗಳು, ಇಲ್ಲಿ ಬಂದ್ರೆ ಊಟದ ವ್ಯವಸ್ಥೆಗಳು ಕೂಡ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಅವ್ರಿಗೆ ಮೂಲಭೂತ ಸೌಕರ್ಯಗಳು ಇಲ್ಲ, ಅಲ್ಲಿ ಅಗತ್ಯ ಸೌಕರ್ಯದು ಇಲ್ಲ, ಊಟದ ವ್ಯವಸ್ಥೆನೂ ಇಲ್ಲ. ಅವ್ರಿಗೆ ಕೆಲಸದ ಒತ್ತಡಗಳು ಇದರಿಂದ ಅವರ ಒಂದು ಬಹಳ ಮಾನಸಿಕವಾಗಿ ಕೂಡ ಹಿಂಸೆ ಅನುಭವಿಸ್ತಾ ಇದ್ದಾರೆ. ಈಗ ಈ ಒಂದು ಆಧುನಿಕ ಯುಗದಲ್ಲಿ ಏನು ಆ್ಯಪ್ಗಳನ್ನ ಹೇಳ್ತಾ ಇದ್ದಾರೆ, ಸ್ಮಾರ್ಟ್ ಆ್ಯಪ್ಗಳಿಂದ ಅವ್ರಿಗೆ ಒಂದು ಗೈಡೆನ್ಸ್ ಕೊಡೋರು ಯಾರು? ಆ್ಯಪ್ಗಳನ್ನ ರಿಲೀಸ್ ಮಾಡಿದಾಗ ಅದನ್ನ ಬಳಕೆ ಮಾಡೋದು ಹೇಗೆ ಅಂತ ತೋರಿಸೋದಕ್ಕೆ ಸ್ಮಾರ್ಟ್ ಫೋನ್ಗಳಿಲ್ಲ. ಅವ್ರ ಹಳ್ಳಿಯಿಂದ ಅವ್ರು ಕೊಡೋ 5,000ದಲ್ಲಿ ಇವತ್ತು ಸ್ಮಾರ್ಟ್ ಫೋನ್ಗಳು ತಗೊಂಡು ಏನ್ ಮಾಡ್ತಾರೆ, ಯಾವುದೇ ರೀತಿ ಸೂಕ್ತ ಒಂದು ಸೌಲಭ್ಯಗಳು ಕೂಡ ಅವ್ರು ಕೊಡದೆ ಅವ್ರ ಮೇಲೆ ಒಂದು ಹೆಚ್ಚಿನ ಒತ್ತಡವನ್ನು ಹೇರೋದು ಸರಿ ಇಲ್ಲ ಅಂತ ನನ್ನ ಭಾವನೆ. ಈ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಯಾರಿದ್ದಾರೆ DH ಅವರು ಈ ಕೂಡಲೇ ಗಮನ ಹರಿಸಿ, ಯಾಕಂದ್ರೆ ಬಹಳಷ್ಟು ಇಲ್ಲಿ ವಾತಾವರಣ ಹದಗೆಟ್ಟಿದೆ. ಇಲ್ಲಿ ಸರಿಯಾದ ಸೌಕರ್ಯಗಳು ಕೂಡ ಇಲ್ಲ. ಕಳೆದ ಬಾರಿ ಕೂಡ ನಾನು ತಮ್ಮ ಮಾಧ್ಯಮಗಳ ಮುಂದೆ ಹೇಳಿದ್ದೆ, ಕೇವಲ ಒಬ್ಬ ಡಾಕ್ಟರ್ ಇದ್ದಾರೆ, ಅವ್ರಿಗೆ ಇಷ್ಟು ಜನ ಕೇಳಿ ಕೆಲವು ಹಲವಾರು ರೋಗಿಗಳು ಇವತ್ತು ಆಚೆಗಳನ್ನೇ ಕುತ್ಕೊಂಡು ಕಾಯುವಂತ ಪರಿಸ್ಥಿತಿ ಇದೆ. ಇವತ್ತು ಬಹಳಷ್ಟು ಗರ್ಭಿಣಿ ಸ್ತ್ರೀಯರುಗಳು ಅವರು ನಿಂತ್ಕೊಂಡು ಬಹಳಷ್ಟು ಗಂಟೆಗಳ ಕಾಲ ಅವರು ವೇಟ್ ಮಾಡೋ ಪರಿಸ್ಥಿತಿ ಇವತ್ತು ನಾವು ಕಾಣಬಹುದಾಗಿದೆ. ಈ ರೀತಿ ಇದ್ದಾಗ ಲಾಸ್ಟ್ ಟೈಮ್ ಕಳೆದ ಬಾರಿ ಬಂದಾಗ ಅವರು ಆಶಾ ಕಾರ್ಯಕರ್ತರು ಹೊರಗಡೆ BP ಮತ್ತೆ ಶುಗರ್ ಚೆಕ್ ಮಾಡಬೇಕು, NCD ಅಂತ ಬರುತ್ತೆ ಫೀಲ್ಡ್ ಅಲ್ಲಿ, ಎಲ್ಲಾ ರೀತಿ ಅವ್ರ ಮೇಲೆ ಕೆಲಸಗಳು ಮಾಡ್ತಾ ಇದ್ದಾರೆ. ಅವ್ರಿಗೆ ಸಂಬಳಗಳನ್ನು ಕೂಡ ತಾವು ಸರ್ಕಾರದವರು ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಇದನ್ನ ಕೂಡಲೇ ಮಾನ್ಯ ಆರೋಗ್ಯ ಸಚಿವರಾದ UT ಖಾದರ್ ಸಾಹೇಬರು ಕೂಡ ಗಮನ ಹರಿಸಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಏನು ಮಂಚನಹಳ್ಳಿ ತಾಲೂಕು ಕೇಂದ್ರದಲ್ಲಿ ಇವತ್ತು ಈ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಈ ರೀತಿಯ ಒಂದು ಅವ್ಯವಸ್ಥೆ ಆಗ್ರಹ ಆಗಿದೆ, ಈ ಕೂಡಲೇ ಇದಕ್ಕೆ ಪರಿಹಾರವನ್ನು ನೀಡಬೇಕಂತ ತಾವು ಮಾಧ್ಯಮದ ಮೂಲಕ ಮನವಿ ಮಾಡ್ತೀರಿ. ಅದೇ ರೀತಿ ಜೈ ಫೌಂಡೇಶನ್ ಸದಾ ಆಶಾ ಆರೋಗ್ಯ ಕಾರ್ಯಕರ್ತರ ಜೊತೆಗೆ ಸದಾ ಇರ್ತೀವಿ ಅಂತ ನಾನು ಮೊನ್ನೆ ಕೂಡ ಮಾತನ್ನು ಕೊಟ್ಟಿದ್ದೆ. ಅವರ ಕಷ್ಟಗಳಿಗೆ ನಾವು ಬೆಂಬಲವಾಗಿ ನಿಲ್ತೀವಿ. ಇವತ್ತೇನು 23 ಜನ, ಯಾಕಂದ್ರೆ ಈಗ ಹಲವಾರು ಹಳ್ಳಿಗಳ ಕಡೆಯಿಂದ ಬರ್ತಾ ಇದೆ. ಈಗ ಇಲ್ಲಿ ಬಂದಾಗ ಅವರು ಕಷ್ಟಪಟ್ಟು ಇಲ್ಲಿ ಎಲ್ಲಾ ಸೇವೆಗಳು ಮಾಡ್ಕೊಂಡು ಅವ್ರಿಗೆ ಊಟದ ವ್ಯವಸ್ಥೆ ಕೂಡ ಇಲ್ಲ ಅಂದಾಗ ನನಗೆ ಬಹಳ ನೋವಾಯ್ತು. ಅದಕ್ಕೆ ಜೈ ಫೌಂಡೇಶನ್ ಕಡೆಯಿಂದ ನೀವೇನು ಆ ತರ ಇದ್ ಮಾಡ್ಕೊಡೋದು ಬೇಡ, ಯಾರ ಮೇಲೇನೂ ನೀವು ಒತ್ತಡ ಹಾಕೋದು ಬೇಡ. ಜೈ ಫೌಂಡೇಶನ್ ಕಡೆ ದಿನನಿತ್ಯ ನಿಮ್ಗೆ ಊಟದ ವ್ಯವಸ್ಥೆ ನಾನು ಮಾಡಿಸ್ಕೊಡ್ತೀನಿ. ಈ ಒಂದು ಸಮಸ್ಯೆ ಬಗೆಹರಿವರೆಗೂ ಅವ್ರ ಪ್ರತಿಭಟನೆಗೆ ಎಲ್ಲ ಅವರ ಸಮಸ್ಯೆಗಳು ಎಲ್ಲ ಯಾವುದೇ ಇದ್ರೂ ಕೂಡ ನಾನು ಅವ್ರ ಜೊತೆ ನಿಲ್ಲುವಂತ ಕೆಲಸ ಮಾಡ್ತೀನಿ. ಸರ್ಕಾರಕ್ಕೆ ಅವರ ಪರವಾಗಿ ನಿಂತು ನಾನು ಮನವಿಯನ್ನು ಮಾಡಿ ಈಗ ಮುಂದಿನ ವಾರದಲ್ಲೇ ಕೂಡ ಆರೋಗ್ಯ ಸಚಿವರನ್ನ ಭೇಟಿ ಮಾಡಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಗೂ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಂಚನಹಳ್ಳಿ ಏನು ಆಶಾ ಕಾರ್ಯಕರ್ತರೆ ಇವರೆಲ್ಲರ ಪರವಾಗಿ ನಾನು ಮನವಿ ಪತ್ರವನ್ನು ಕೂಡ ಆರೋಗ್ಯ ಸಚಿವರು ಹಾಗೂ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಕೊಟ್ಟು ಇದನ್ನ ಸೂಕ್ತ ಸಮಯದಲ್ಲಿ ಪರಿಹಾರ ನೀಡಬೇಕಂತ ಹೇಳಿ ಅವರಲ್ಲಿ ಕೂಡ ನಾನು ಮನವಿ ಮಾಡ್ಕೊಳ್ತೀನಿ ಅಂತ ತಿಳಿಸ್ತೀನಿ. ಮಂಜು ಕೊಟ್ಲಿ ತೊಡ್ಕೊಚ್ಚು ಕೊಟ್ಲಿ ಬರಲಿ ಡಿಸ್ಟರ್ಬ್ ಆಗೋದು. Nasira.